Taste the Daily. ಬಾಗಲಕೋಟೆಯ ರೈತರ ಹೋರಾಟಕ್ಕೆ ಬೆಳಗಾವಿ ರೈತರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಾಳೆ ಜಂಟಿ ಹೋರಾಟಕ್ಕೆ ಬಾಗಲಕೋಟೆ ಹಾಗೂ ಬೆಳಗಾವಿ ರೈತರು ಸಜ್ಜಾಗಿದ್ದಾರೆ. ಸರ್ಕಾರದ ರಿಕವರಿ ದರ ನಿಗದಿಗೆ ಅನ್ನದಾತ ಸಿದ್ಧದಿರೋದು. ರಿಕವರಿ ಮಾನದಂಡದ ಆಧಾರದ ಮೇಲೆನೇ ಈಗ ದರವನ್ನ ನಿಗದಿ ಮಾಡಿರೋದು. ಅದು ಪ್ರತಿ ಟನ್ಗೆ 3,300 ರೂಪಾಯಿ. ಅದೀಗ ಈ ಒಂದು ದರದ ವಿರುದ್ಧ ಬೆಳಗಾವಿ ಬಾಗಲಕೋಟೆ ಎರಡೂ ಜಿಲ್ಲೆಯ ರೈತರು ಕೂಡ ಸಿದ್ಧರಿದ್ದಾರೆ. ನಾಳೆ ಬೆಳಗಾವಿಯಿಂದ ಬಾಗಲಕೋಟೆವರೆಗೆ ಬೈಕ್ ರ್ಯಾಲಿ ಇರುತ್ತೆ. 100ಕ್ಕೂ ಹೆಚ್ಚು ಬೈಕ್ಗಳ ಮೂಲಕ ಬೆಳಗಾವಿ ರೈತರು ರ್ಯಾಲಿಯನ್ನ ನಡೆಸ್ತಾರೆ. ಮುಧೋಳ ರೈತರ ಹೋರಾಟಕ್ಕೆ ಕೈ ಜೋಡಿಸಲಿರುವಂತಹ ಬೆಳಗಾವಿ ರೈತರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬ್ಳೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಾಥ್ ಕೊಡ್ತೀವಿ ಅಂತ. ನಮಗೇನು ಪಕ್ಷ ಪಾರ್ಟಿ ವ್ಯಕ್ತಿ ಅವಶ್ಯಕತೆ ಇಲ್ಲ. ಇವ್ರು ಹಿಂದೊಮ್ಮೆ ಇಸ್ವಿ ಹೇಳ್ತೀವಿ ಬೇಕಾದ್ರೆ ನಾವು ಪ್ರತಿಭಟನೆ ಮಾಡಾಕ್ತಿದ್ವಿ. ಮುಧೋಳ ತಮಿಳು ಸರ್ಕಾರದ ಎತ್ತಿ ಹಾಕಿದ್ವಿ. ಗೌರ್ಮೆಂಟ್ ಏನ್ ಬೇಕೇ ಬೇಕು, ನ್ಯಾಯ ಬೇಕಂತ ಹೋರಾಟ ಮಾಡ್ತಿದ್ವು. ಅವಾಗ ಇವ್ರ ಮಾನ್ಯ ಸಚಿವರು ಒಂದು 1010 ಸಾಲ ಮೆಡಿಸಿನ್ ಹಾಕೊಂಡು ಬೇಕೇ ಬೇಕಂದ್ರೆ ಅಲ್ಲಿ ಮುಂದೆ ಒಂದು 4 ಮಾತು ಮಾತಾಡ್ರಿ. ಮಾಜಿ ಅವ್ರು ನೀವು ಶಾಸಕರು ಸಚಿವರಲ್ಲಿ 4 ಮಾತು ಮಾತಾಡಿ ಹೇಳಿದ್ವಿ ನಾವು. ಅವಾಗ ಇವ್ರು ಮಾತಾಡ್ರಿ, ಈ ಕರ್ನಾಟಕ ಸರ್ಕಾರ ಜೀವಂತ ಸತ್ತಕ್ಕೆ ರೈತರು ಬೀದಿ ಪಾಲಾಗ್ಯಾರ. ಎಲೆಕ್ಷನ್ ಸರ್ಕಾರ ಅಂದವ್ರು ನೀನೇನ್ ಹಾಕ್ತಾರೋ ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿ ನಮ್ಗೆ ಹೇಳಿ ಕಳ್ಸಾರಿ, ಈ ಕೈ ಮುಗಿದು ವಿನಂತಿ ಮಾಡ್ತೀವಿ. ಹೆಣಗಣಿ ಯಾವಾರಿಲ್ಲ ಹೆಂಗಾರೆ ಮಾಡೋ ತಮ್ಮ ಸ್ವಲ್ಪ ಹುಡುಗ ಕಪ್ಪತ್ತಿ ಹೆಂಗಾರೆ ಮಾಡಿ ಒಂದೊಂದ್ಸ ಬಡ್ಡ ಕೊತ್ತ ಮಾಡ ಕರೀದ ಏನ್ರಿ ಇದಕ್ಕಿದ್ರೆ ಹೇಳ್ಬೇಕಲ್ಲ. ಆಗ ಬಂದವರು ನೀವ ಇದನ್ನ ಹೇಳೋರು ನೀವ ಅಂದ್ರೆ ನೀವು ನಾಟಕ 1 2 ಇವು ಹಿಂಗ ನಾಟಕ ಕಂಪ್ನಿ ರಾಜಕಾರಣ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಬೆಳಗಾವಿ ಭಾಗದ ರೈತರು ಈ ದರ ಏನಿದೆ 3,300 ರೂಪಾಯಿ ನಿಗದಿ ಆಗ್ತಿದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ರು. ಈಗ ನೋಡಿದ್ರೆ ಬಾಗಲಕೋಟೆ ರೈತರಿಗೆ ನಾವು ಸಹಕಾರ ಕೊಡ್ತೀವಿ ಅಂತಿದ್ದಾರೆ. ಎಲ್ಲಾ ರೈತರು ಕೂಡ ಸಹಕಾರ ಕೊಡ್ತಿದ್ದಾರಾ? ನಾಳಿನ ರ್ಯಾಲಿ ಅಥವಾ ಪ್ರತಿಭಟನೆ ಹೋರಾಟ ಹೇಗಿರುತ್ತೆ? ಸೌಖ್ಯ ಖಂಡಿತ. ಅಂದ್ರೆ 3,500 ಬೆಲೆ ನಿಗದಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಏನು ರೈತರು ಮುಧೋಳ ರೈತರು ಒಂದು ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸಭೆಯ ನಂತರ ಏನು ಬೆಳಗಾವಿ ಭಾಗದ ರೈತರು ಏನಂತಂದ್ರೆ 3,300 ಬೆಲೆಗೆ ಪಟಾಕಿ ಸಿಡಿಸೋದ್ರ ಮೂಲಕ ಸಂಭ್ರಮ ಆಚರಣೆ ಮಾಡಿದ್ರು. ಆದ್ರೆ ರಿಕವರಿನಲ್ಲಿ ಎಷ್ಟು ಮೋಸ ಆಗಿದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ರೈತರು ಸರಿಯಾಗಿ ಗಮನಿಸಿಲ್ಲ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ತಿಳಿದಿರುವಂತದ್ದು. ಹೀಗಾಗಿ ಗುರ್ಲಾಪುರದ ರೈತರು ಬೆಳಗಾವಿ ಭಾಗದಿಂದ 100ಕ್ಕೂ ಅಧಿಕ ಒಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ನಾಳೆ ಬಾಗಲಕೋಟೆ ಅಂದ್ರೆ ಬೆಳಗಾವಿಯಿಂದ ಲೋಕಾಪುರ ಭಾಗವಾಗಿ ಏನು ಸಾಕಷ್ಟು ರೈತರು ಮುಧೋಳಕ್ಕೆ ಆಗಮಿಸಲಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ರೈತ ಮುಖಂಡ ಈರಪ್ಪ ಹಂಚಿನಾಳ್ ಹಾಗೂ ಏನಂತಂದ್ರೆ ಇಲ್ಲಿಯ ರೈತರು ಈಗಾಗಲೇ ಕರೆಯನ್ನ ಕೂಡ ಮಾಡಿ ನಮಗೆ ಮಾತನಾಡಿದ್ದಾರೆ. ನಾಳೆ 100ಕ್ಕೂ ಅಧಿಕ ಬೈಕ್ ರ್ಯಾಲಿಗಳು ಮುಧೋಳಕ್ಕೆ ಆಗಮಿಸಿದ್ದು ಅಂದ್ರೆ ಪ್ರಮುಖವಾಗಿ ಗುರ್ಲಾಪುರ ಅಷ್ಟೇ ಅಲ್ಲದೆ ಬೆಳಗಾವಿ ಭಾಗದ ಸಾಕಷ್ಟು ರೈತರು ಮುಧೋಳಕ್ಕೆ ಜಮಾವಣೆಯಾಗಿ ಮತ್ತಷ್ಟು ಕಬ್ಬಿನ ದರ ನಿಗದಿಗೋಸ್ಕರವಾಗಿ 3,500 ಪಟ್ಟು ಹಿಡಿದುಕೊಂಡಿರ್ತಕ್ಕಂತ ಮುಧೋಳ ರೈತರಿಗೆ ಸಾಕಷ್ಟು ರೈತ ಬೆಂಬಲ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಗದಗ ಆಗಿರ್ಬೋದು, ಈ ರೀತಿಯಾಗಿ ರಾಜ್ಯವ್ಯಾಪಿಯಲ್ಲಿ ಮುಧೋಳ ರೈತರಿಗೆ ಸಾಥ್ ನೀಡಲಿಕ್ಕೆ ಬೆಳಗಾವಿಯ ಒಂದು ಗುರ್ಲಾಪುರ ರೈತರು ಕೂಡ ಆಗಮಿಸಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 100 ಬೈಕ್ಗಳಂತ ಈಗ ಹೇಳಿರ್ತಕ್ಕಂತ ಮಾತುಗಳಾಗಿದೆ. ಆದ್ರೆ ನಾಳೆ ಅಷ್ಟರಲ್ಲಿ 1,000ಕ್ಕೂ ಅಧಿಕ ಬೈಕ್ ಮುಖಾಂತರವಾಗಿ ಮುಧೋಳಕ್ಕೆ ಆಗಮಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಏನು ಕಬ್ಬು ಬೆಳೆಗಾರರ ಒಂದು ಹೋರಾಟ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗ್ತಿರುವಂತದ್ದು. ನಾಳೆ ಯಾವ ರೀತಿಯಾಗಿ ಪ್ರತಿಭಟನೆ ಇರುತ್ತೆ ಅನ್ನೋದನ್ನ ಅಂದ್ರೆ 6 ಗಂಟೆ ನಂತರ ಇಲ್ಲಿಯ ರೈತರು ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಎಲ್ಲಿ ರ್ಯಾಲಿಯನ್ನ ಮಾಡಬೇಕು, ಆ ಬೈಕ್ ರ್ಯಾಲಿ ಎಲ್ಲಿಗೆ ಕರೆಸ್ಕೊಳ್ಬೇಕು, ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾರ್ಖಾನೆ ಮುಂಭಾಗದಲ್ಲಿ ಏನಾದ್ರೂ ರೈತರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ.